ಎಲ್ರಿಗೂ ನಮಸ್ಕಾರ. ನಾನು ಹರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆ 24ನೇ ಕಂತಿನ ಹಣದ ಅಪ್ಡೇಟ್ ವಿಡಿಯೋ ಆಗಿರುತ್ತೆ. ಅಂದರೆ ಬಿಡುಗಡೆ ಆಗಿದ್ದಿನಿಂದ ಪ್ರೆಸೆಂಟ್ ಇವತ್ತಿನವರೆಗೂ ಅಂದರೆ ಇಲ್ಲಿವರೆಗೂ ಕೂಡ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ, ಎಷ್ಟು ಜಿಲ್ಲೆಗಳಿಗೆ ಜಮಾ ಪ್ರಾರಂಭ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರೋದೆಲ್ಲರೂ ಕೂಡ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾವ್ಯಾವ ಜಿಲ್ಲೆಗೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಈಗ ಫೆಬ್ರವರಿ ಮಾರ್ಚ್ ತಿಂಗಳ ಹಣನ ಪೆಂಡಿಂಗ್ ಹಣನ ಕಾಂಗ್ರೆಸ್ ಸರ್ಕಾರನೇ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇನೆ. ಹಾಗಾದರೆ ನಿಜವಾಗ್ಲೂ ಬಿಡುಗಡೆ ಮಾಡ್ತಾರಾ ಇವರು? ಯಾವಾಗ ಬಿಡುಗಡೆ ಆಗ್ಬೋದು? ಈ ತಿಂಗಳಲ್ಲೇ ಆಗುತ್ತಾ ಅಥವಾ ಮುಂದಿನ ತಿಂಗಳಲ್ಲಿ ಆಗುತ್ತಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ಕೂಡ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇಷ್ಟೇ ಅಲ್ಲ, ಈ ವಿಷಯನ ಮಾತಾಡೋದಕ್ಕೆ ತುಂಬ ಬೇಜಾರಾಗುತ್ತೆ. ಇವತ್ತು ನೀವೆಲ್ಲರೂ ಕೂಡ ನೋಡಿರ್ತೀರ, ಚಿತ್ರದುರ್ಗದ ಹಿರಿಯೂರು ಬಳಿ ಏನು ಒಂದು ಬಸ್ ಆಕ್ಸಿಡೆಂಟ್ ಆಗಿದೆ, ಬೆಂಕಿಗೆ ಆಹುತಿ ಆಗಿದೆಯಲ್ಲ. ನಿಜವಾಗ್ಲೂ ಇವತ್ತಿನ ದಿನ ಒಂದು ರೀತಿ ನಮ್ಮ ರಾಜ್ಯಕ್ಕೆ ಒಂದು ಕಹಿ ಘಟನೆ ಅಂತಲೇ ಹೇಳ್ಬೋದು, ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹರ್ಷಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಪ್ಲೀಸ್ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 24ನೇ ಕಂತಿನ ಹಣ ಇದುವರೆಗೂ ಟೋಟಲ್ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ, ಎಷ್ಟು % ಜನಗಳಿಗೆ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಮೊನ್ನೆ ಮಧ್ಯಾಹ್ನದಿಂದ ಬಿಡುಗಡೆ ಆಗಿ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿತ್ತು. ಬಿಡುಗಡೆ ಆಗಿದ್ದಿನ ಒಂದು 3-4 ಜಿಲ್ಲೆಗೆ ಬಂತು. ಅವತ್ತಿನ ಬೆಳಗ್ಗೆ ಸುಮಾರು ಜಿಲ್ಲೆಗೆ ಬಂತು. ನಿನ್ನೆನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಇನ್ನು ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿಲ್ಲ. ಇವಾಗ ನಮ್ಮ ರಾಜ್ಯದಲ್ಲಿ 31 ಜಿಲ್ಲೆ ಇದೆ ಅಲ್ವಾ, 31 ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಬಿಡುಗಡೆ ಆಗಿಲ್ಲ. ಆಲ್ಮೋಸ್ಟ್ ಒಂದು 20 ಜಿಲ್ಲೆವರೆಗೂ ಬಿಡುಗಡೆ ಆಗಿದೆ ಅಷ್ಟೇ. ಇನ್ನೂ ಕೂಡ ಒಂದು 10-11 ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ. ಇನ್ನು ಬಹುಶಃ ಇನ್ನೊಂದು 2-3 ದಿನದಲ್ಲಿ, ಇನ್ನೊಂದು ವಾರದೊಳಗಡೆಗಾಗಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಇಲ್ಲಿ ಹಂತವಾಗಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಎಲ್ರಿಗೂ ಕೂಡ ಬರುತ್ತೆ, ಬಟ್ ಲೇಟ್ ಆಗುತ್ತೆ ಸ್ವಲ್ಪ, ಓಕೆನಾ. ತುಂಬ ಜನ ನಮಗಿನ್ನೂ ಬಂದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿದೆಯಾ ಇಲ್ವಾ, ನಮ್ಮ ಜಿಲ್ಲೆಗೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾನೆ ಇರ್ತಾರೆ. ಖಂಡಿತವಾಗ್ಲೂ ಎಲ್ಲ ಜಿಲ್ಲೆಗಳಿಗೂ ಬರುತ್ತೆ. ಬಟ್ ಏನಂತಂದರೆ ಬಿಡುಗಡೆ ಮಾಡಿದ ದಿನವೇ ಎಲ್ರಿಗೂ ಬರಲ್ಲ. ಬಂದಿದ್ದರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಎಲ್ಲ ಜಿಲ್ಲೆಗೂ ಕೂಡ ಬರಬೇಕಂತಂದರೆ ಒಂದು ವಾರದ ಮೇಲೇ ತೊಗೊತಾರೆ. ಒಂದು 10 ಡೇಸ್ವರೆಗೂ ಕೂಡ ಟೈಮನ್ನು ತೊಗೊತಾರೆ. ಸೊ ಇವತ್ತಿಗೆ ನೋಡಿ ಆಲ್ರೆಡಿ 3-4ನೇ ದಿನ ಆಗ್ತಾ ಬಂತು. ಇನ್ನು ಬಟ್ ಇನ್ನೊಂದು 20 ಜಿಲ್ಲೆಗಳಿಗೆ ಮಾತ್ರನೇ ಹಣ ಜಮಾ ಆಗಿರುವಂಥದ್ದು. ಯಾವ್ಯಾವ ಜಿಲ್ಲೆ ಅಂತ ಹೇಳ್ಬಿಟ್ಟು ನಾನು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಕಮೆಂಟ್ ಮಾಡಿದ್ರಲ್ಲ ಅವ್ರದ್ದೆಲ್ಲರದ್ದು ಕೂಡ ಜಿಲ್ಲೆಗಳನ್ನ ತೊಗೊಂಡು ಲೀಸ್ಟ್ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರಕ್ಕೆ ಬಿಡುಗಡೆ ಆಗಿದೆ. ಹಾಗೆ ರಾಮನಗರಕ್ಕೂ ಕೂಡ ಬಿಡುಗಡೆ ಆಗಿದೆ. ಚಾಮರಾಜನಗರಕ್ಕೂ ಕೂಡ ಬಿಡುಗಡೆ ಆಗಿದೆ. ವಿಜಯನಗರ, ಹಾಗೆ ಚಿತ್ರದುರ್ಗ, ಕೋಲಾರ, ಬೆಂಗಳೂರು ರೂರಲ್ಲು, ಯಾದಗಿರಿ, ಮೈಸೂರು, ಉಡುಪಿ, ತುಮಕೂರು, ದೊಡ್ಡಬಳ್ಳಾಪುರ, ಬಳ್ಳಾರಿ, ಕೊಪ್ಪಳ, ಮಂಡ್ಯ ಮತ್ತು ಬೆಂಗಳೂರು ನಗರಕ್ಕೂ ಕೂಡ ಆಗಿದೆ. ಹಾಗೆ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಇಷ್ಟು ಜಿಲ್ಲೆಗಳಿಗೆ 24ನೇ ಕಂತಿನ ಹಣ ಜಮಾ ಪ್ರಾರಂಭ ಆಗಿದೆ. ಬಟ್ ಇಷ್ಟು ಜಿಲ್ಲೆಗೆ ಬಿಡುಗಡೆ ಆಗಿದ್ರೂ ಕೂಡ ಅಲ್ಲಿ ಎಲ್ಲಿ ಬಂದಿರುವಂಥ ಪರ್ಸೆಂಟೇಜ್ ನೋಡೋದಾದರೆ ಒಂದು 40% ಅಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅಲ್ಲೂ ಕೂಡ 100% ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಮತ್ತು ಏನಾಗುತ್ತೆ ಅಂತಂದರೆ ಇವಾಗ ಒಂದು ಡಿಸ್ಟಿಕಲ್ಲಿ ಒಂದು 4-5 ತಾಲೂಕುಗಳು ಬರುತ್ತೆ ಅಂತ ತಿಳ್ಕೊಳ್ಳಿ. ಅಲ್ಲೇನಾಗುತ್ತೆ ಅಂದರೆ ಒಂದು ಡಿಸ್ಟಿಕ್ಕಿಗೆ ಬಿಡುಗಡೆ ಆಗಿರುತ್ತೆ, ಬಟ್ ಎಲ್ಲ ತಾಲೂಕುಗಳಿಗೂ ಕೂಡ ಬಿಡುಗಡೆ ಆಗಿರಲ್ಲ. ಇವಾಗ ಮೊದಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾ ಇತ್ತು. ಸೊ ಅವಾಗ ಏನಾಗ್ತಿತ್ತು, ಡೈರೆಕ್ಟಾಗಿ ಎಲ್ಲರಿಗೂ ಕೂಡ ಬಂದ್ಬಿಡ್ತಿತ್ತು, ಎಲ್ಲ ತಾಲೂಕುಗಳಿಗೆ, ಎಲ್ಲ ಡಿಸ್ಟಿಕ್ಗಳಿಗೆ. ಬಟ್ ಇವಾಗ ಪ್ರೋಸೆಸ್ಸು ಚೇಂಜ್ ಇರೋದ್ರಿಂದ ಫಸ್ಟ್ ಜಿಲ್ಲಾ ಕಚೇರಿಗೆ ಬರುತ್ತೆ, ಹಾಗೆ ತಾಲೂಕು ಕಚೇರಿಗೆ ಬಂದು ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗೋದಲ್ವ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಒಂದು ಜಿಲ್ಲೆಗೆ ಬಿಡುಗಡೆ ಆಯಿತು ಅಂದರೆ ಅವರು ಒಂದು 2-3 ಜಿಲ್ಲೆಗಳಿಗೆ ಫಸ್ಟ್ ಬಿಡುಗಡೆ ಮಾಡಿಬಿಡ್ತಾರೆ ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಇನ್ನೊಂದೆರಡು ಜಿಲ್ಲೆಗೆ, 3ನೇ ಹಂತದಲ್ಲಿ ಕಂಪ್ಲೀಟಾಗಿ ನೆಕ್ಸ್ಟ್ ಜಿಲ್ಲೆ ಇರುತ್ತೋ ಅಷ್ಟು ಜಿಲ್ಲೆಗೆ ಬಿಡುಗಡೆ ಮಾಡ್ತಾರೆ. ಸೊ ಆ ರೀತಿ ಬಿಡುಗಡೆ ಮಾಡ್ತಿರೋದ್ರಿಂದ ಲೇಟ್ ಆಗ್ತಾ ಇದೆ ಅಷ್ಟೇ. ಕೆಲವೊಂದಿಷ್ಟು ಜನ ಇವಾಗ ಫಾರ್ ಎಕ್ಸಾಂಪಲ್ ಮಂಡ್ಯನೇ ತಗೊಳ್ಳಿ, ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿದ್ರೂ ಕೂಡ ನಮ್ಗೆ ಇನ್ನೂ ಹಣ ಬಂದಿಲ್ವಲ್ಲ, ಯಾಕೆ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಖಂಡಿತವಾಗ್ಲೂ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ. ಎಲ್ಲ ತಾಲೂಕುಗಳಿಗೂ ಕೂಡ ಒಂದೇ ಸರಿ ಬಿಡುಗಡೆ ಮಾಡಲ್ಲ. ಇವತ್ತು ಬಿಡುಗಡೆ ಆಗಿದೆ 24ನೇ ಕಂತಿನ ಹಣ ಅಂದರೆ ಇವತ್ತು ಮಂಡ್ಯಕ್ಕೆ ಬಂದಿದೆ. ಮಂಡ್ಯದಲ್ಲಿ ಎಲ್ಲ ತಾಲೂಕುಗಳಿಗೂ ಕೂಡ ಬಿಡುಗಡೆ ಆಗಿರಲ್ಲ. ಅಲ್ಲಿ ಒಂದು 2-3 ತಾಲೂಕುಗಳಿಗೆ ಮಾತ್ರನೇ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿರುತ್ತೆ. ಇನ್ನು ಉಳಿದಂಥ ತಾಲೂಕುಗಳು ಏನಿರುತ್ತೆ ಅಲ್ಲಿಗೆ ಇನ್ನೊಂದು 2 ದಿನ ಆದಮೇಲೆ ಇನ್ನು 2ನೇ ಹಂತದಲ್ಲಿ ಅಥವಾ 3ನೇ ಹಂತದಲ್ಲಿ ಸೊ ಹೀಗೆ ಮಾಡ್ತಾರೆ. ಹಾಗಾಗಿ ಲೇಟ್ ಆಗ್ತಾ ಇದೆ ಅಷ್ಟೇ. ಇಲ್ಲ ಅಂತಂದರೆ ಎಲ್ಲ ಜಿಲ್ಲೆಗೂ, ಎಲ್ಲ ತಾಲೂಕುಗಳಿಗೂ ಕೂಡ ಬಿಡುಗಡೆ ಮಾಡಿದರೆ ತುಂಬ ಸ್ಪೀಡಾಗಿ ಬರ್ತಾಯಿತ್ತು. ಸೊ ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅಂದ್ಕೊತೀನಿ ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಬೆಳಗಾವಿ, ಬೀದರ್, ವಿಜಯಪುರ, ಬಾಗಲಕೋಟೆ, ರಾಯಚೂರು,
ಹಾಗೆ ಗದಗು, ಧಾರವಾಡ, ಹಾವೇರಿ, ಹಾಸನ, ಕೊಡಗು, ದಾವಣಗೆರೆ ಈ ಇಷ್ಟು ಜಿಲ್ಲೆಗಳಿಗೆ ಇನ್ನೂ ಹಣ ಜಮಾ ಆಗೋಕ್ಕೆ ಪ್ರಾರಂಭ ಆಗಿಲ್ಲ, ಇನ್ನೂ ಬಿಡುಗಡೆ ಆಗಿಲ್ಲ. ಬಹುಶಃ ಇನ್ನೊಂದು 3-4 ದಿನದಷ್ಟರಲ್ಲಿ ಅಥವಾ ನೆಕ್ಸ್ಟ್ ಸೋಮವಾರ, ಮಂಗಳವಾರ, ಬುಧವಾರದಷ್ಟರಲ್ಲಿ ಆಗ್ಬೋದು ಅಂತ ಅನ್ಸುತ್ತೆ. ಇವಾಗ ಮೊದಲನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ. ಬಹುಶಃ ಎರಡನೇ ಹಂತದಲ್ಲಿ ಇನ್ನೊಂದು 2 ಹಂತದಲ್ಲಿ ಕಂಪ್ಲೀಟಾಗಿ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗುತ್ತೆ. ನಾನು ಹೇಳ್ದಂಗೆ ಬಿಡುಗಡೆ ಆಗಿದ್ರೂ ಕೂಡ ಅಲ್ಲಿ 100% ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಓಕೆನಾ? ಇವಾಗ ಕ್ಲಿಯರ್ ಆಗಿ ಗೊತ್ತಾಯಿತು ಅನ್ಕೊತೀನಿ. ಹಾಗೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ನಿಮ್ಗೇನಾದರೂ ಹಣ ರಿಸೀವ್ ಆಗಿದೆ ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಬಂದಿದ್ರೂ ಕೂಡ ಕಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಬಂದಿದೆ ಅಂದರೆ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ. ಓಕೆನಾ? ಆ್ಯಂಡ್ ಇವಾಗ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣದ ಬಗ್ಗೆನೂ ಕೂಡ ತುಂಬ ಜನ ಕೇಳ್ತಾ ಇದ್ದಾರೆ. ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಇದೇ ತಿಂಗಳಲ್ಲಿ ಕೊಡ್ತಾರಾ? ಕೆಲವೊಂದಿಷ್ಟು ಜನ ಇವ್ರು ಎಲ್ಲಿ ಕೊಡ್ತಾರೆ, ಕೊಡಲ್ಲ, ನಿಜವಾಗ್ಲೂ ಕೊಡ್ತಾರಾ ಅಂತ ಹೇಳ್ಬಿಟ್ಟು ಡೌಟ್ ಇರುತ್ತೆ. ಖಂಡಿತವಾಗ್ಲೂ ಕೊಟ್ಟೇ ಕೊಡ್ತಾರೆ. ಯಾಕಂತಂದರೆ ಇದ್ರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರೇನೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಲ್ವ ಸದನದಲ್ಲಿ. ಮತ್ತು ವಿರೋಧ ಪಕ್ಷದವ್ರು ಬೇರೆ ಆ ಹಣ ಕೊಡೋವರೆಗೂ ಕೂಡ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಜೊತೆಗೆ ಆ 2 ಕಂತುಗಳನ್ನ ವಿರೋಧ ಪಕ್ಷದವರು ನೆನ್ಪಿಟ್ಕೊಂಡಿದ್ದಾರೆ. BJP ಅವರು ಇವರು ಬಿಡುಗಡೆ ಮಾಡಿದ ಮೇಲೆ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗೇ ಆಗುತ್ತೆ ಇವ್ರು ಬಿಡುಗಡೆ ಮಾಡಿದ್ದಾರೆ ಇಲ್ವೋ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರನಾದರೂ ಇವರು 100% ಬಿಡುಗಡೆ ಮಾಡ್ತಾರೆ. ಬಟ್ ಸಡನ್ನಾಗಿ ಇವಾಗಲೇ ಅಂತೂ ಮಾಡಲ್ಲ. ಬಹುಶಃ ನಿಮಗೆ ಜನವರಿನಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಬಟ್ ಜನವರಿನಲ್ಲಿ ಬಂದರೂ ಕೂಡ 2 ಕಂತೂ ಕೂಡ ಇವ್ರು ಒಟ್ಟಿಗೆ ಮಾಡೋದು ಡೌಟ್ ಅಂತಲೇ ಹೇಳ್ಬೋದು. 1 ಕಂತು ಬರ್ಬೋದು, 1 ಕಂತು ಕೊಟ್ಟು ಮತ್ತೆ ಇನ್ನೊಂದು ವಾರ 15 ದಿನ ಆದಮೇಲೆ ಇನ್ನೊಂದು ಕಂತನ್ನ ಕೊಡ್ಬೋದು. ಆ 2 ಕಂತು ಕೊಡೋ ಅಷ್ಟರಲ್ಲಿ ಮತ್ತೆ ಇಲ್ಲಿ 5 ತಿಂಗಳು ಮತ್ತೆ ಪೆಂಡಿಂಗ್ ಆಗೋಗ್ಬಿಡುತ್ತೆ. ಇವರು ಆ ರೀತಿ ಏನಾದ್ರು ಮೊದಲಿನ ಥರ ಏನಾದರೂ ಕೊಡ್ತಾ ಬಂದರೆ ಸ್ಪೀಡಾಗಿ ಕೊಟ್ಟರು 2 ಕಂತನ್ನ ಒಂದೇ ಸರಿ ಬಿಡುಗಡೆ ಮಾಡಿದ್ರು. ಇವಾಗ ಮತ್ತೆ 3 ಕಂತು ಬ್ಯಾಲೆನ್ಸ್ ಆಗುತ್ತೆ. ಸೊ ಇನ್ನು 3 ಕಂತನ್ನ ಮತ್ತೆ ಇನ್ನೊಂದು ಸರಿ ಇನ್ನೆರಡು ಕಂತು, ಇನ್ನೊಂದು ಕಂತು ಕ್ಲಿಯರ್ ಮಾಡಿದರೆ ಟೋಟಲ್ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ. ಇನ್ನು ಮುಂದೆ ತಿಂಗಳ ಕೊಡೋದಕ್ಕೆ ಸರಿ ಹೋಗುತ್ತೆ. ಬಟ್ ಇವರು ಮುಂದಿನ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣನೇ ಕೊಟ್ಬಿಟ್ರು ಅಂತಂದರೆ ಮತ್ತೆ 5 ತಿಂಗಳು ಪೆಂಡಿಂಗ್ ಆಗಿಬಿಡುತ್ತೆ. ನೋಡೋಣ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಬಿಡುಗಡೆ ಆಗುವಂಥ ಚಾನ್ಸಸ್ ಅಂತೂ ಇಲ್ಲ. 100% ಈ ತಿಂಗಳಲ್ಲೇನಾಗಲ್ಲ. ಈ ತಿಂಗಳು ಮುಗಿಯೋದು ಕೇವಲ ಇನ್ನೊಂದು 5 ದಿನ ಇರೋದು ಅಷ್ಟೇ. ಸೊ ಹಂಗಾಗಿ ಈ ತಿಂಗಳಲ್ಲಂತೂ ಮಾಡಲ್ಲ ಅನಿಸುತ್ತೆ. ಜನವರಿನಲ್ಲಿ ಆಗ್ಬೋದು. ಬಟ್ ಯಾವುದೇ ಡೌಟ್ ಬೇಡ, ಇದರ ಬಗ್ಗೆ CM ಸಿದ್ದರಾಮಯ್ಯ ಸರ್ ಅವರೇನೆ ತಿಳಿಸಿರೋದ್ರಿಂದ 100% ಬಿಡುಗಡೆ ಆಗುತ್ತೆ. ಓಕೆನಾ? ಇದ್ರ ಬಗ್ಗೆ ಯಾರಿಗೂ ಕೂಡ ಡೌಟ್ ಬೇಡ. ಇನ್ನು ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ಅಂತ ಹೇಳಿದೆ. ನಿಜವಾಗ್ಲೂ ಈ ಒಂದು ವಿಷಯನ ಮಾತಾಡೋದಕ್ಕೆ ತುಂಬಾ ಬೇಜಾರಾಗುತ್ತೆ. ಚಿತ್ರದುರ್ಗದ ಹಿರಿಯೂರು ಬಳಿ ಏನಿವತ್ತು ಬೆಳಗಿನ ಜಾವ ಒಂದು ಬಸ್ ಬೆಂಕಿಗೆ ಆಹುತಿ ಆಗುತ್ತೆ ಅಲ್ವಾ, ಸೀಬರ್ಡ್ ಸ್ಲೀಪರ್ ಬಸ್ಸು. ನಿಜವಾಗ್ಲೂ ಆ ಒಂದು ಘಟನೆನ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ಆಲ್ಮೋಸ್ಟ್ 2 ತಿಂಗಳ ಹಿಂದೆನೇ ತೆಲಂಗಾಣದಲ್ಲಿ ಸೇಮ್ ಇದೇ ರೀತಿಯಾಗಿ ಆಗಿತ್ತು. ಹೈದರಾಬಾದಿಂದ ಬರೋ ಟೈಮಲ್ಲಿ ಬೆಂಗಳೂರಿಗೆ ಆ ಬಸ್ಸು ಕೂಡ ಇದೇ ರೀತಿಯಾಗಿ ಆಗಿತ್ತು. ಆವಾಗ ಅದಂತೂ ತುಂಬ ಜನ ಹೊಟ್ಟೆ ಉರ್ಕೊಂಡಿದ್ರು, ಈ ಥರ ಆಗಬಾರ್ದಿತ್ತು ಅಂತ ಹೇಳ್ಬಿಟ್ಟು. ಬಟ್ ಮತ್ತೆ ಇವಾಗ ನಮ್ಮ ರಾಜ್ಯದಲ್ಲಿ ಅದೇ ರೀತಿಯಾಗಿದೆ. ಬಟ್ ಏನಪ್ಪ ಅಂತಂದರೆ ಅದೃಷ್ಟವಶ ಏನಂತಂದರೆ ಅದರಲ್ಲಿ ಸ್ವಲ್ಪ ಜನ ಸತ್ತೋಗಿದ್ದಾರೆ, ಇನ್ನೊಂದು ಸ್ವಲ್ಪ ಜನ ಅದರಿಂದ ಪಾರಾಗಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತು ಇನ್ನೊಂದು ದೊಡ್ಡ ಬಚಾವ್ ಏನಂತಂದರೆ ಹಿಂದೆನೇ ಒಂದು ಶಾಲಾ ಪ್ರವಾಸಕ್ಕೆ ಹೋಗ್ತಿದ್ದ ಬಸ್ಸು ಕೂಡ ಸ್ವಲ್ಪದರಲ್ಲೇ ಪ್ರಾಣಾಪಾಯದಿಂದ ಪಾರಾಗಿದೆ ಅಂತಲೇ ಹೇಳ್ಬೋದು. ಬಟ್ ಆ ಬಸ್ಸಿನ ಮುಂಭಾಗ ಎಲ್ಲ ನಜ್ಜುಗುಜ್ಜಾಗಿದೆ. ಅವರ ಸಮಯ ಪ್ರಜ್ಞೆಯಿಂದ ಹೆಂಗೋ ಬಚಾವ್ ಮಾಡಿಬಿಟ್ಟಿದ್ದಾರೆ. ಇಲ್ಲ ಅಂತಂದರೆ ಆ ಬಸ್ಸಿಗೂ ತಕ್ಷಣ ಏನಾದರೂ ಬೆಂಕಿ ಹತ್ಕೊಂಡಿತ್ತು ಅಂದರೆ ಅಲ್ಲೂ ಕೂಡ ಎಷ್ಟು ಜನ ಮಕ್ಕಳು ಸತ್ತೋಗ್ತಾ ಇದ್ರು. ನಿಜವಾಗ್ಲೂ ಆ ಒಂದು ಘಟನೆನ ನೆನೆಸ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿ ಆಗ್ತಾಯಿತ್ತು. ಬಟ್ ಇವಾಗ ಇದರಲ್ಲೂ ಕೂಡ ಆಲ್ಮೋಸ್ಟು ನ್ಯೂಸ್ಗಳಲ್ಲಿ ತಿಳಿಸ್ತಾ ಇರೋ ಪ್ರಕಾರ ಒಂದು 17 ಜನಗಳು ಸುಟ್ಟು ಕರಕಲಾಗಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವ್ರ ಮನೆಯವರು ಅದನ್ನೆಲ್ಲ ಹೆಂಗೆ ಸಹಿಸ್ಕೋತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ನಮಗೆ ಅದನ್ನು ಅರ್ಗಿಸ್ಕೊಳಕ್ಕಾಗ್ತಾಯಿಲ್ಲ. ನಮಗೆ ಅಷ್ಟು ಬೇಜಾರಾಗ್ತಿದೆ ಅಂದರೆ ಅವ್ರ ಮನೆಯವರು ಪಾಪ ಯಾವ ರೀತಿಯಾಗಿ ಆ ಒಂದು ಫೀಲಿಂಗ್ಸ್ನ ಸಹಿಸ್ಕೋತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಬಟ್ ಒಂದಂತೂ ಹೇಳ್ಬೋದು, ಅವರ ಫ್ಯಾಮಿಲಿನಲ್ಲಿ ಈ ಒಂದು ದುಃಖ ಭರಿಸುವಂಥ ಶಕ್ತಿನ ಆ ಭಗವಂತ ಎಲ್ರಿಗೂ ಕೊಡಲಿ ಅಂತ ಹೇಳೋಣ. ಇಲ್ಲಿ ನೋಡಿ, ಬರೀ ಒಬ್ಬರು ಚಾಲಕರ ಸಮಯ ಪ್ರಜ್ಞೆಯಿಂದ ಎಷ್ಟೆಲ್ಲ ಅನಾಹುತ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ ಕಂಟೈನರು ಬಸ್ಸಿಗೆ ಬಂದು ಡಿಕ್ಕಿ ಹೊಡೆದಿದೆ. ಬಸ್ಸಿಗೆ ತಕ್ಷಣ AC ಬಸ್ ಆಗಿರೋದ್ರಿಂದ ಮತ್ತು ತುಂಬ ಲಾಂಗ್ ಜರ್ನಿ ಹೋಗ್ತಾ ಇತ್ತಲ್ವ. ಇವಾಗ ಬೆಂಗಳೂರಿಂದ ಗೋಕರ್ಣ ಹೋಗ್ತಾ ಇತ್ತು. ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸು ಕೂಡ ಗೋಕರ್ಣದಲ್ಲೇ ಇಳಿಯೋರಿದ್ರಂತೆ. ಆ ಮಧ್ಯದಲ್ಲಿ ಶಿವಮೊಗ್ಗದಲ್ಲಿ ಒಂದಿಬ್ಬರು ಇಳಿಯೋರು, ಮತ್ತು ಮುಂದೆ ಇನ್ನೆಲ್ಲೋ ಒಂದು ಕಡೆ ಒಬ್ಬರು ಇಳಿಯೋರಿದ್ರಂತೆ. ಸೊ ಇನ್ನೆಲ್ಲ ಆಲ್ಮೋಸ್ಟ್ ಗೋಕರ್ಣಕ್ಕೆ ಹೋಗ್ತಿದ್ರು. ಇವಾಗ ಕ್ರಿಸ್ಮಸ್ ಹಾಲಿಡೇ ಬೇರೆ ಇದೆ ಅಲ್ವಾ. ಸೊ ಹಾಗಾಗಿ ಎಲ್ಲರೂ ಕೂಡ ಟ್ರಿಪ್ಪಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಸ್ಲೀಪರ್ ಬಸ್ಗಳಿಗೆ ಬೆಂಕಿ ಹತ್ಕೊಂತಿರೋದು ನೋಡ್ತಾ ಇದ್ರೆ ಜನಗಳು ಇನ್ನು ಮುಂದೆ ಬಸ್ಸಲ್ಲಿ ಓಡಾಡೋದಕ್ಕೆ ಹೆದರ್ಕೊಂತಾರೆ. ಅದರಲ್ಲೂ ಯಾಕಂತಂದರೆ ತುಂಬ ನಿದ್ದೆಲಿರ್ತಾರೆ. ಆ ಟೈಮು ಬಂದು 2 ಗಂಟೆ 3 ಗಂಟೆ ಸುಮಾರು ಅಂತ ಹೇಳ್ತಾ ಇದ್ದಾರೆ. ಬಟ್ ಆ ಟೈಮಲ್ಲಿ ಎಲ್ಲರೂ ಕೂಡ ತುಂಬ ನಿದ್ದೆನಲ್ಲಿರ್ತಾರೆ. ಯಾರಿಗೂ ಕೂಡ ಎಚ್ಚರ ಇಲ್ಲ. ಮತ್ತು ಅಲ್ಲಿ ಯಾರೂ ಕೂಡ ಊಹೆನೂ ಮಾಡ್ಕೊಂಡಿರಲ್ಲ ಅಲ್ವಾ, ಈ ರೀತಿ ಆಗುತ್ತೆ, ಈ ರೀತಿ ಆಗಬಹುದು ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಅವ್ರವ್ರ ಕನಸುಗಳನ್ನ ಕಟ್ಕೊಂಡು ನಾವು ಅಲ್ಲಿ ಹೋಗಬೇಕು, ಎಂಜಾಯ್ ಮಾಡಬೇಕು, ಅಲ್ಲಿ ಹೋಗಿ ಬರಬೇಕು, ಇಲ್ಲಿ ಹೋಗಿ ಬರಬೇಕು ಅಂತ ತುಂಬ ಆಸೆಯಿಂದ ಹೊರಟಿರ್ತಾರೆ.
ಬಟ್ ಈ ರೀತಿ ಘಟನೆ ಆದಾಗ ನಿಜವಾಗ್ಲೂ ಅದನ್ನು ಸಹಿಸ್ಕೊಳ್ಳೋಕ್ಕಾಗಲ್ಲ. ಮತ್ತು ಮುಂದೆ ಓಡಾಡೋ ಅಂಥವ್ರಿಗೂ ಕೂಡ ತುಂಬ ಭಯ ಆಗುತ್ತೆ. ಸೊ ಎನಿವೇ ಇವಾಗ ಬಸ್ ಡ್ರೈವರ್ಸ್ಗಳು ಏನಪ್ಪ ಅಂತಂದರೆ ಒಂದು ಸ್ವಲ್ಪ ನಿದ್ದೆ ಬಂತು, ನಮಗೆ ನಿದ್ದೆ ಬರ್ತಾ ಇದೆ ಅಂದರೆ ಅಟ್ಲೀಸ್ಟ್ ಒಂದು 5-10 ನಿಮಿಷ, ಒಂದು ಅರ್ಧ ಗಂಟೆನೇ ಬಸ್ಗಳನ್ನ ಗಾಡಿಗಳನ್ನ ಸೈಡಿಗೆ ಹಾಕಿ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಮುಂದೆ ಹೋದರೆ ಸರಿ ಹೋಗುತ್ತೆ. ಬಟ್ ಆ ನಿದ್ದೆ ಬರ್ತಾ ಇದ್ರೂ ಕೂಡ ಹೋಗ್ತಾ ಇರ್ತಾರೆ. ಅದನ್ನೇ ಆದ್ರೂ ಕೂಡ ಆ ಒಂದು ಘಟನೆನ, ಇವತ್ತಿನ ಘಟನೆನ ನಿಜವಾಗ್ಲೂ ಮರೆಯೋಕ್ಕಾಗದೇ ಇರೋ ಅಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಮುಂದೆ ಈ ರೀತಿ ಆಗದೇ ಇರಲಿ. ಎಲ್ಲರೂ ಕೂಡ ಡ್ರೈವರ್ಗಳು ತುಂಬ ಸೇಫಾಗಿ ಕರ್ಕೊಂಡೋಗಿ ತುಂಬ ಸೇಫಾಗಿ ಕರ್ಕೊಂಬನ್ನಿ. ಇವಾಗ ಡ್ರೈವರ್ ಒಬ್ಬರ ಮೇಲೆ ಎಷ್ಟು ಜನ ನಂಬಿಕೆ ಇಟ್ಕೊಂಡು ಹೋಗ್ತಿರ್ತಾರಲ್ವ ಬಸ್ಸಲ್ಲಿ. 29 ಜನ ಹೋಗ್ತಿದ್ರಂತೆ. ಎಲ್ಲರ ಪ್ರಾಣನೂ ಕೂಡ ಡ್ರೈವರ್ ಕೈಲೇ ಇರುತ್ತೆ ಅಲ್ವಾ. ಸೊ ಡ್ರೈವರ್ ಒಬ್ಬರು ಎಚ್ಚರವಾಗಿದ್ದರು, ಡ್ರೈವರ್ ಒಬ್ಬರು ಸೇಫಾಗಿ ಕರ್ಕೊಂಡು ಹೋದ್ರು ಅಂತಂದರೆ ಎಷ್ಟು ಜನ ಪ್ರಾಣ ಉಳ್ಕೊತಿತ್ತಲ್ವ. ನಿಜವಾಗ್ಲೂ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಎನಿವೇ ಇವಾಗ ಯಾರೆಲ್ಲ ಅದರಲ್ಲಿ ಬೆಂಕಿಗೆ ಆಹುತಿ ಆಗಿದಾರೋ ಅವರ ಫ್ಯಾಮಿಲಿಗಳಿಗೆ ದೇವರು ದುಃಖ ಭರಿಸುವಂಥ ಶಕ್ತಿನ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.